ಮಾಡಿಕೊಂಡು ಹೋಗ್ತಾ ಇದ್ರು. ಪೊಲೀಸ್ನವರು ಅನೇಕ ಸಂದರ್ಭದಲ್ಲಿ ಸೈಟ್ ಮಾಡಿದ್ರು ಕೂಡ ಅವರನ್ನು ಕ್ಯಾಪ್ಚರ್ ಮಾಡೋದಾಗಲಿ ಅಥವಾ ಎನ್ಕೌಂಟರ್ ಮಾಡೋದಾಗಲಿ ಆಗ್ತಿರಲಿಲ್ಲ. ಆದರೆ ನಿನ್ನೆ ದಿವಸ ನಾವು ಹಿಂದೆ ಕಳೆದ ವಾರ ರಾಜು ಮತ್ತು ಲತಾ ಅಂತೇಳಿ ಅವರು ಇಬ್ಬರು ನಕ್ಸಲೈಟ್ಸು ಸೈಟ್ ಆಗಿದ್ರು ಅಂತೇಳಿ ಅವರನ್ನು ಆ ಏರಿಯಾದಲ್ಲಿ ಕೋಂಬ್ ಮಾಡುವಾಗ ಮತ್ತು ಇನ್ಫಾರ್ಮೇಷನ್ ಸಿಕ್ಕಿದ ಮೇಲೆ ಇವರು ಅವರನ್ನು ಹುಡ್ಕೊಂಡು ಹೋಗಿದ್ದಾರೆ. ಆದರೆ ತಕ್ಷಣ ಅವರು ಪೊಲೀಸ್ನವ್ರು ಬಂದು ಕಂಡ ತಕ್ಷಣ ಅವ್ರ ಮೇಲೆ ಫೈರ್ ಮಾಡಿದ್ದಾರೆ. ಅದಕ್ಕಾಗಿ ಅವರು ಎನ್ಕೌಂಟರ್ ಮಾಡಬೇಕಾಗಿತ್ತು. ಇನ್ನೂ ಒಂದು 2-3 ಜನ ಅವ್ರ ಜೊತೆಯಲ್ಲಿದ್ದವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಇನ್ನೂ ಡೀಟೇಲ್ಡ್ ರಿಪೋರ್ಟ್ಸು ಬಂದ ಮೇಲೆ ಹೇಳ್ತೀನಿ. ಇದು ಎಷ್ಟು ನನಗೆ ಬಂದಿರ್ತಕ್ಕಂಥ ಇನ್ಫಾರ್ಮೇಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ಬಂದ ಮೇಲೆ ನಾನು ಡೀಟೇಲಾಗಿ ಹೇಳ್ತೀನಿ. KKRDP ಅನುದಾನದಲ್ಲಿ ವಿಜಯನಗರ ಕ್ಷೇತ್ರದ ಶಾಸಕ ಗವಿಯಪ್ಪನವರು ಕಾಂಗ್ರೆಸ್ ಶಾಸಕರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಿಂದಿನ ಬಿಜೆಪಿ MLA ತಂದಿದ್ದ ಅನುದಾನ ಈ 1.5 ವರ್ಷ ಖರ್ಚು ಮಾಡಿದ್ದೀನಿ, ಈ ನಮ್ಮ ಸರ್ಕಾರದಲ್ಲೇ ನಾವೇ ಶಾಸಕರಾದ್ರೂ ಕೂಡ ಅನುದಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಗವಿಯಪ್ಪನವರು. ನನಗೆ ಅದರಲ್ಲಿ ಮಾಹಿತಿ ಇಲ್ಲ. KKRDP ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, ಅದಕ್ಕೆ ಸಭೆನೂ ಮಾಡಿದ್ದಾರೆ. ಅಜಯ್ ಸಿಂಗ್ ಅವರ ಅಧ್ಯಕ್ಷರಿದ್ದಾರೆ. ಆ ಅಧ್ಯಕ್ಷತೆಯಲ್ಲಿ ಅವರು ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ. ಈ ಹಿಂದೆನೂ ಕೂಡ ಬೇರೆ ಬೇರೆ ಶಾಸಕರು ಅಸಮಾಧಾನ ಬೇರೆ ಶಾಸಕರು ಗೊತ್ತಿಲ್ಲ ನನಗೆ. ಆದರೆ ಈಗ ಅದು KKRDP ಒಂದು ಸ್ವಲ್ಪ ಪ್ರತ್ಯೇಕವಾಗಿ ಸಭೆ ಮಾಡಿ ಅದಕ್ಕೆ ಏನು ಅಲೋಕೇಶನ್ ಮಾಡಿದ್ರು ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಅನುದಾನ ಅವರಿಗೆ ಕಮ್ಯುನಿಕೇಟ್ ಆಗಿದೆ ಅಂತ ಗೊತ್ತಿಲ್ಲ. ಸರ್, ಇದು ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಕಾನೂನು ಕ್ರಮ ಅಂತ ಹೇಳಿದ್ರೆ ಯಾವಾಗ ಶುರುವಾಗುತ್ತೆ? ಸ್ಟಾರ್ಟಿಂಗ್ ಸ್ಟೆಪ್ ಏನು ಸರ್ ಸರ್ಕಾರದ ಅಂತ? ಅಲ್ಲ, ನಾವೀಗ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ. ಅವರು ಮಹಾರಾಷ್ಟ್ರ ಚುನಾವಣೆಗೆ ಅನುಕೂಲ ಆಗಲಿ ಅಂತ ಹೇಳಿ ಏನು ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿಯವರು ಗ್ಯಾರಂಟಿ ಕಾರ್ಡನ್ನು ಬಿಡುಗಡೆ ಮಾಡಿದ ಮೇಲೆ ಕರ್ನಾಟಕದಲ್ಲೇ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ. 5 ಗ್ಯಾರಂಟಿಯನ್ನು ಕೊಟ್ಟಿದ್ರು, ಅಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ಇಲ್ಲಿ ಈಗ ಇವರು ಅನೌನ್ಸ್ ಮಾಡಿದ್ದಾರೆ, ಇಲ್ಲಿ ಕೂಡ ಇಂಪ್ಲಿಮೆಂಟ್ ಆಗೋದಿಲ್ಲ ಅಂಥೇಳಿ ಆ ರೀತಿ ಒಂದು ಅಡ್ವರ್ಟೈಸ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ. ಅದಕ್ಕಾಗಿ ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೋಬೇಕು, ಯಾಕೆಂದರೆ ನಾವು ಇಲ್ಲಿ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡಿದ್ದೇವೆ. 5 ಗ್ಯಾರಂಟಿಯನ್ನು ಬಡ್ಜೆಟ್ನಲ್ಲಿ ಪ್ರೊವಿಷನ್ ಮಾಡಿಕೊಂಡು 56,000 ಕೋಟಿ ರೂಪಾಯಿ ಪ್ರೊವಿಷನ್ ಮಾಡಿ ಖರ್ಚು ಮಾಡ್ತಾ ಇದ್ದೇವೆ. ಅದಕ್ಕೆ ವಿರುದ್ಧವಾಗಿ ಇಡೀ ದೇಶದಲ್ಲಿ ಕರ್ನಾಟಕದ ಬಗ್ಗೆ ಒಂದು ರೀತಿಯಲ್ಲಿ ಅವಮಾನ ಆಗೋ ರೀತಿಯಲ್ಲಿ ಅವರು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದರೆ ಅದನ್ನು ನಾವು ಖಂಡಿತವಾಗಿ ಸಹಿಸೋದಿಲ್ಲ ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಈಗಾಗಲೇ ನಾನು ಕೂಡ ಆ ಸಂಬಂಧಪಟ್ಟ ಇಲಾಖೆಗಳು 5 ಇಲಾಖೆಗಳಿವೆ, ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡುವಂಥ ಇಲಾಖೆಗಳು, ಅವರು ಇವ್ರ ಮೇಲೆ ಯಾರು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಂಪ್ಲೇಂಟ್ ಕೊಡಬೇಕಾಗ್ತದೆ. ಅದು ಕೊಟ್ಟ ನಂತರ ಪೊಲೀಸು ಮುಂದುವರಿಯುತ್ತೆ. ಗ್ಯಾರಂಟಿ ಸಮಾವೇಶ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳು ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ, ಅದರ ಜೊತೆಗೆ ಏನು ಅನೇಕ ಕಾರ್ಯಕ್ರಮಗಳ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳನ್ನು ಗುರುತಿಸಿದ್ದೇವೆ. ಅವರಿಗೆ ಏನೆಲ್ಲ ಸರ್ಕಾರದಿಂದ ಸವಲತ್ತುಗಳು ಕೊಡ್ತೀವಿ ಅದನ್ನೆಲ್ಲವನ್ನು ಕೂಡ ಸೇರಿ ಒಂದು ಕಾರ್ಯಕ್ರಮ ಹಿಂದೆ ಮಾಡಿದ್ದು. 8 ತಿಂಗಳ ಹಿಂದೆ ಒಂದು ಕಾರ್ಯಕ್ರಮ, ಅತಿ ದೊಡ್ಡ ಕಾರ್ಯಕ್ರಮ ಮಾಡಿದ್ದು. ಅದೇ ಪ್ರಕಾರ ಈ ಬಾರಿನೂ ಕೂಡ ಮತ್ತೊಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಏನು ಜನದಲ್ಲಿ ತಪ್ಪು ಮಾಹಿತಿಗಳನ್ನು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸರ್ಕಾರದಲ್ಲಿ ಅನುದಾನ ಇಲ್ಲ, ಕಾರ್ಯಕ್ರಮಗಳಾಗ್ತಾ ಇಲ್ಲ ಅಂಥೇಳಿ ಏನು ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಈ ಕಾರ್ಯಕ್ರಮ ಮಾಡಿ ತೋರಿಸೋದರ ಮೂಲಕ ಸರ್ಕಾರ ಕಾರ್ಯಕ್ರಮಗಳನ್ನು ಯಾವುದನ್ನು ಸ್ಥಗಿತ ಮಾಡಿಲ್ಲ, ಅನುದಾನಗಳನ್ನು ಕೊಟ್ಟಿದ್ದೇವೆ ಎಲ್ಲ ಇಲಾಖೆಗಳಿಗೆ ಮತ್ತು ಆ ಫಲಾನುಭವಿಗಳಿಗೆ ಏನೆಲ್ಲ ಅನುಕೂಲಗಳನ್ನು ಸರ್ಕಾರ ಘೋಷಣೆ ಮಾಡಿದೆ ಅದನ್ನು ಜನಸಮುದಾಯಕ್ಕೆ ತಲುಪಿಸ್ತಾ ಇದ್ದೇವೆ ಅನ್ನೋ ಒಂದು ಸಂದೇಶ ಕೂಡ ಈ ಕಾರ್ಯಕ್ರಮದಿಂದ ಹೋಗುತ್ತೆ ಅಂತೇಳಿ ಮಾಡ್ತಿದ್ದೇವೆ. ಸರ್, ಕೋವಿಡ್ ಸಮಯದಲ್ಲಿ PM ಕೇರ್ ಒಂದು ಆರೋಪ ಸಂಬಂಧಪಟ್ಟಂತೆ ಮತ್ತೆ ಏನೋ ತನಿಖೆಗೆ ಏನಾದರೂ ಅದನ್ನೇನಾದರೂ ಇಲ್ಲ, ನಾವು ಸದ್ಯದಲ್ಲಿ
ಕೋವಿಡ್-19 ಏನು ಜಸ್ಟಿಸ್ ಕುನ್ನಾ ಅವರು ವರದಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಪರಿಶೀಲನೆ ಮಾಡೋದ್ರಲ್ಲಿ ಇದ್ದೇವೆ. ಸರ್ ಅದು ಆನೇಕಲ್ಲಲ್ಲಿ ರೋಡ್ ಕೊಲೆ ಸರ್ 2 ಕಿಲೋಮೀಟರ್ ಕಟ್ಕೊಂಡು ಹೋದ್ರು ಅಂತ. ಅದು 2 ಕಿಲೋಮೀಟರ್ ಅಂದ್ರೆ ಅದು ಸ್ವಲ್ಪ ಕಾನೂನು ಸುವ್ಯವಸ್ಥೆ ಆ ರೀತಿಯಾಗಿ ಚರ್ಚೆ ಆಗ್ತಿದೆ ಸರ್. 2 ಕಿಲೋಮೀಟರ್ ಕಟ್ಕೊಂಡು ಹೋದ್ರು ಗ್ಯಾಂಗು ಆ ಥರದ್ದೆಲ್ಲ. ಇಲ್ಲ, ಪೊಲೀಸ್ನವರು ಅವರನ್ನ ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ, ಅದು ನನಗೆ ಗೊತ್ತಿಲ್ಲ. ಅದು ಪೊಲೀಸ್ನವ್ರನ್ನ ಇವರು ಅಲ್ಲಲ್ಲ ಪೊಲೀಸ್ನವ್ರನ್ನಂತಲ್ಲ, ಅಲ್ಲಿ 20 ಜನರು ದಾಳಿ ಮಾಡಿ ರೋಡ್ ಮೇಲೆ ಆ ಥರದ್ದೆಲ್ಲ ಕಾನೂನು ಸುವ್ಯವಸ್ಥೆ ಎಲ್ಲಿ ನಾನು ಇನ್ಫಾರ್ಮೇಶನ್ ತಗೊಳ್ತೀನಿ, ಸರಿಯಾದ ಮಾಹಿತಿ ತಗೊಳ್ತೀನಿ. ನಿನ್ನೆ ಸಿಎಂ ಮೀಟಿಂಗ್